ಲೋಕಸಭಾ ಚುನಾವಣೆಗೆ ದೋಸ್ತಿಗಳ ರಣತಂತ್ರಕ್ಕೆ ವೇದಿಕೆ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ದಿಢೀರ್ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನಾಳೆ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾರನ್ನ ಭೇಟಿಯಾಗಲಿದ್ದಾರೆ ಕುಮಾರಸ್ವಾಮಿ. ಬಹುತೇಕ ಮೈತ್ರಿ ಸೀಟು ಹಂಚಿಕೆ ಕುರಿತಾಗಿ ಮತ್ತೊಂದು ಸುತ್ತಿನ ಮಾತುಕತೆ ನಾಳಿನ ಈ ಭೇಟಿಯಲ್ಲಿ ನಡೆಯೋ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಹಾಗೆ ಕುಮಾರಸ್ವಾಮಿ ಅವರ ಭೇಟಿ ಸಂದರ್ಭದಲ್ಲೇನೆ ದೇವೇಗೌಡರು ಹಾಗೆ ರಾಧಾ ಮೋಹನ್ ಕೂಡ ಭೇಟಿಯಾಗ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದೇವೇಗೌಡರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಇತ್ತ ಹಳೆ ಮೈಸೂರು ಭಾಗ ಕಾಂಗ್ರೆಸ್ ನಾಯಕರು ಸಭೆಯನ್ನ ನಡೆಸುತ್ತಿದ್ದಾರೆ. ಮೈತ್ರಿ ಹೊಂದಾಣಿಕೆ ಬಗ್ಗೆಯೂ ಉಭಯ ನಾಯಕರು ಚರ್ಚೆಯನ್ನ ನಡೆಸೋ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ದೇವೇಗೌಡರು ಹಾಗೆ ರಾಧಾ ಮೋಹನ್, ಮತ್ತೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಹಾಗೆ ಅಮಿತ್ ಶಾ. ಇದಕ್ಕೆ ಕೌಂಟರ್ ಕೊಡಲಿಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ನಾಯಕರ ಸಭೆ. ಹೀಗಾಗಿ ಹಳೆ ಮೈಸೂರು ಭಾಗದ ಈ ಬಾರಿಯ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನಾಳೆ ಮಹತ್ವದ ದಿನ ಆಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಒಂದು ಕಡೆಯಲ್ಲಿ ಮೈತ್ರಿ ಲೆಕ್ಕಾಚಾರದ ಮಾತುಕತೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಸಭೆ. ಬಿಜೆಪಿ ಹಾಗೆ ಜೆಡಿಎಸ್ ಸೇರಿ ಹೆಣಿತಿರುವ ರಣತಂತ್ರವನ್ನ ಬ್ರೇಕ್ ಮಾಡೋದು ಹೇಗೆ ಅನ್ನೋದಕ್ಕೆ ಕೌಂಟರ್ ಆಪರೇಷನ್ಗೆ ಎತ್ತ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಗಂಭೀರವಾದ ಚರ್ಚೆಗಳಾಗ್ತಾ ಇದೆ. ಬಿಜೆಪಿ ಉಸ್ತುವಾರಿ, ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಹಾಗೆ ದೇವೇಗೌಡರು ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಿರೋದು, ಹಾಗೆ ಅಮಿತ್ ಶಾ ಜೊತೆಯಲ್ಲಿ ಕುಮಾರಸ್ವಾಮಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಬಹುತೇಕ ಸೀಟು ಹಂಚಿಕೆ ಕುರಿತಾಗಿ ಈ ಮಾತುಕತೆಯ ಸಂದರ್ಭದಲ್ಲಿ ಒಂದಷ್ಟು ಅಂತಿಮ ಹಂತದ ಚರ್ಚೆಯಾಗುವ ಸಾಧ್ಯತೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಾಳಿನ ಭೇಟಿ ಈ ಮೈತ್ರಿ ಲೆಕ್ಕಾಚಾರ, ಸೀಟ್ ಹಂಚಿಕೆಯ ಲೆಕ್ಕಾಚಾರದ ದೃಷ್ಟಿಯಲ್ಲಿ ಎಷ್ಟು ಮಹತ್ವ, ಹಾಗೆ ಹಳೆ ಮೈಸೂರು ಭಾಗದಲ್ಲಿ ನಡೀತಾ ಇರುವ ಕಾಂಗ್ರೆಸ್ನ ಮೀಟಿಂಗ್ ಕೌಂಟರ್ ಕೊಡಲಿಕ್ಕೆ ಯಾವ ರೀತಿಯಾದ ಸಿದ್ಧತೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆಸುವ ಸಾಧ್ಯತೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಸ್ಮಿತಾ, ಎಕ್ಸಾಕ್ಟ್ಲಿ ಮಾಜಿ ಸಿ ಎಂ ಕುಮಾರಸ್ವಾಮಿ ಅಮಿತ್ ಶಾ ಅವರ ಭೇಟಿಗೆ ಹೋಗಿರುವಂಥದ್ದು. ಅಂದರೆ ಅಮಿತ್ ಶಾ ಅವರ ಭೇಟಿಗೆ ಇವರಾಗಿ ಹೋಗಿದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ. ಅಮಿತ್ ಶಾ ಅವರ ಏನು ಕರೆ ಏನಿದೆ, ಎಮರ್ಜೆನ್ಸಿ ಕರೆಯ ಹಿನ್ನೆಲೆ ಹೋಗಿರುವಂಥದ್ದೇನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು. ಎರಡು ವಿಚಾರ, ಒಂದು ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ಇರುವಂಥದ್ದು, ಜೊತೆಗೆ ಬಹಳ ಪ್ರಮುಖವಂದರೆ ಈ ವಿಚಾರ ಬಹುತೇಕ ಚರ್ಚೆಗೆ ಬರ್ಬೋದು ಅಂತ ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟಂತೆ ಏನು ಕಸರತ್ತು ನಡೀತಾ ಇದೆ, ಕ್ರಾಸ್ ವೋಟಿಂಗು, ರಾಜ್ಯಸಭಾ ಚುನಾವಣೆ ಬೆನ್ನಲ್ಲೇ ಕೂಡ ಈಗ ದೆಹಲಿಗೆ ಹೋಗಿರೋದೇನಿದೆ ಅದು ಒಂದಷ್ಟು ಕುತೂಹಲ ಮಾಡಿಕೊಟ್ಟಿರುವಂಥದ್ದು. ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಚರ್ಚೆ ಅಥವಾ ಅದಕ್ಕೋಸ್ಕರ ಕರೆದಿದ್ರೆ ಖಂಡಿತ ಕೂಡ ಒಂದು ಟರ್ನಿಂಗ್ ಆಗುವಂಥದ್ದು, ಒಂದಷ್ಟು ಬೇರೆ ರೀತಿಯ ರಾಜಕೀಯ ಚಟುವಟಿಕೆ ನಡೆಯುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಅದಕ್ಕೆ ಕರೆದಿದ್ರೆ ಅದನ್ನು ಹೊರತುಪಡಿಸಿ ಲೋಕಸಭಾ ಚುನಾವಣಾ ಟಿಕೆಟ್ ಹಂಚಿಕೆ, ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಎರಡು ವಿಚಾರ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು. ಯಾಕೆಂತಂದರೆ ಸ್ಮಿತಾ, ಈಗಾಗಲೇ ಕೂಡ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಎಲ್ಲ ಸಮಾಲೋಚನೆ ನಡೆಸಿದ ನಂತರ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣ್ಕಳಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇರುವಂಥದ್ದು, ಒಂದಷ್ಟು ಕಾರ್ಯಾಚರಣೆಗಳು ನಡೀತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಕರೆ ಮೇರೆಗೆ ಹೋಗಿರುವಂಥದ್ದು ಸಾಕಷ್ಟು ಕುತೂಹಲದ ಜೊತೆಗೆ ಒಂದಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ಇಂದು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದ ಒಕ್ಕಲಿಗ ಶಾಸಕರ ಸಭೆ ಕರೆದಿರುವುದು ಅದು ರಾಜಕೀಯವಾಗಿ ಒಂದಷ್ಟು ಚರ್ಚೆ ಅನ್ನೋದಕ್ಕಿಂತ ಒಂದಷ್ಟು ಗಮನಾರ್ಹ ವಿಚಾರ ಆಗಿರುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಆಗಬಹುದಾದಂಥ ಲೆಕ್ಕಾಚಾರಗಳೇನಿದೆ, ಒಂದಷ್ಟು ಎಫೆಕ್ಟ್ ಏನಿದೆ, ಈ ಹಿನ್ನೆಲೆಯಲ್ಲಿ ಅದಕ್ಕೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರ ರೂಪಿಸುವಂಥದ್ದು, ಅಂದರೆ ಒಕ್ಕಲಿಗ ಮತಗಳನ್ನು ತನ್ನಲ್ಲೇ ಉಳಿಸ್ಕೊಳ್ಳುವಂಥದ್ದು, ಜೊತೆಗೆ ಒಂದಷ್ಟು ಜೆಡಿಎಸ್ ಬುಟ್ಟಿಯಿಂದ ತಮ್ಮತ್ತ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ, ಅದರ ಜೊತೆಗೆ ಕಾಂಗ್ರೆಸ್ನಿಂದ ಮತಗಳು ಚದುರದ ರೀತಿಯಲ್ಲಿ ಕೂಡ ಒಕ್ಕಲಿಗ ಮತಗಳು ಚದುರದ ರೀತಿಯಲ್ಲಿ ಯಾವ ರೀತಿ ಕಾರ್ಯಾಚರಣೆ ಇರಬೇಕು, ಯಾವ ರೀತಿ ಕಾರ್ಯತಂತ್ರ ಇರಬೇಕು ಅನ್ನೋ ಸಂಬಂಧಪಟ್ಟಂತೆ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸ್ತಾ ಇರುವಂಥದ್ದು, ಅಂದರೆ ಜಾತಿವಾರು ಸಭೆ ನಡೆಸ್ತಾ ಇರುವಂಥದ್ದು ಒಂದಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು, ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಇರುವಂಥದ್ದು ಸ್ಮಿತಾ.